ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡೋದು ಕ್ಯಾಶ್, ಎಸ್ಪೆಷಲಿ 500 ನೋಟ್ಸ್. ಆದರೆ ಶಾಕಿಂಗ್ ನ್ಯೂಸ್ ಏನಂತಂದರೆ, ಇಂಡಿಯಾದಲ್ಲಿ ಫೇಕ್ 500 ನೋಟ್ಸ್ ಡಿಟೆಕ್ಷನ್ 20% ಇನ್ಕ್ರೀಸ್ ಆಗಿರುತ್ತೆ. ಸೊ ಇದು ಒಂಥರ ಸೀರಿಯಸ್ ಇಶ್ಯೂ. ಸೊ ಯಾಕೆ ಕೋಟ ನೋಟುಗಳು 500 ಮೇಲೆ ಕಣ್ಣು ಹಾಕಿದ್ದಾರೆ? ಕಾಮನ್ ಪೀಪಲ್ಗೆ ಇದು ರಿಸ್ಕ್ ಇದೆನಾ? ಮತ್ತು RBI ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ? ಇವೆಲ್ಲ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಈ ವಿಡಿಯೋನಲ್ಲಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಬಿಕಾಸ್ ಆಫ್ ನಿಮಗೆ 500 ಕೋಟ ನೋಟ್ ಯಾವುದು, ಒರಿಜಿನಲ್ ನೋಟ್ ಯಾವುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಲೆಟ್ಸ್ ಸ್ಟಾರ್ಟೆಡ್ ವಿಡಿಯೋ. ಆ್ಯಕ್ಚುಲಿ ಏನಾಯಿತು, ರೀಸನ್ ಏನು? ರೀಸೆಂಟ್ಲಿ RBI ಆ್ಯನ್ಯುವಲ್ ರಿಪೋರ್ಟ್ ರಿಲೀಸ್ ಮಾಡಿದೆ. ರಿಪೋರ್ಟಿನ ಪ್ರಕಾರ 2025-26 ಫೈನಾನ್ಷಿಯಲ್ ಇಯರಲ್ಲಿ ಟೋಟಲ್ ಫೇಕ್ ನೋಟ್ಸ್ ಡಿಟೆಕ್ಷನ್ 5.7% ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ 2.7 ಲ್ಯಾಕ್ ಫೇಕ್ ನೋಟ್ಸ್ ಡಿಟೆಕ್ಟ್ ಆಗಿದೆ. ಈ ಇಯರಲ್ಲಿ 2.29 ಲ್ಯಾಕ್ ಇನ್ಕ್ರೀಸ್ ಆಗಿದೆ. ಸೊ ಅದರಲ್ಲಿ ಬಿಗ್ಗೆಸ್ಟ್ ಕನ್ಸರ್ನ್ ಏನಂತಂದರೆ ಫೇಕ್ 500 ನೋಟ್ಸು. ಸೊ 500 ಫೇಕ್ ನೋಟ್ಸ್ ಡಿಟೆಕ್ಷನ್ 20.5% ಇನ್ಕ್ರೀಸ್ ಆಗಿದೆ. ಸೊ ಇಮೇಜಿನ್ ಮಾಡಿ ಫ್ರೆಂಡ್ಸ್, ಇಂಡಿಯಾದಲ್ಲಿ ಡಿಟೆಕ್ಟ್ ಆದ ಎಲ್ಲ ಫೇಕ್ ನೋಟ್ಸಲ್ಲೂ ನಿಯರ್ಲಿ 62% ಫೇಕ್ 500 ನೋಟ್ಸ್ ಇದೆ. ಸೊ ಇದರ ಅರ್ಥ ಏನಂತಂದರೆ, ಟೋಟಲ್ ಒಂದು ಕೋಟ ನೋಟುಗಳು ಒಂದು 62% 500 ನೋಟ್ಸೇ ಇದೆ ಇಂಡಿಯಾದಲ್ಲಿ. ಸೊ ಅದಕ್ಕಾಗಿ ನಾವು ಕೇರ್ಫುಲ್ಲಾಗಿ ಅಂದರೆ ನೋಡಬೇಕಾಗುತ್ತೆ. ಯಾವುದೋ ಒಂದು ಅಮೌಂಟ್ ರಿಸೀವ್ ಮಾಡ್ಕೊಳ್ಬೇಕಾದ್ರೆ 500 ಆರು ಇಲ್ಲ ಅಂತಂದರೆ ಫೇಕ್ ಕರೆನ್ಸಿನ ಮತ್ತು ಒರಿಜಿನಲ್ ಕರೆನ್ಸಿನ ಅಂತಂದರೆ ನಾವು ಭಾಳ ಕೇರ್ಫುಲ್ಲಾಗಿ ನಾವು ಇದು ಮಾಡಬೇಕಾಗುತ್ತೆ. ಯಾಕೆ ಅವರು 500 ನೋಟ್ಸ್ ನಾವು ಫೇಕ್ ಕರೆನ್ಸಿ ನೋಡ್ಬೋದು, 200 ಮತ್ತು 100 ಯಾಕೆ ನೋಡಲ್ಲ ಅಂತೇಳಿ ನಿಮಗೊಂದು ಡೌಟ್ ಬರ್ಬೋದು. ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. 500 ನೋಟ್ಸ್ ಇದ್ದು ಮೋಸ್ಟ್ಲಿ ಕಾಮನ್ಲಿ ಹೈ ವ್ಯಾಲ್ಯೂ ಕರೆನ್ಸಿ ನಮ್ಮ ಇಂಡಿಯಾದಲ್ಲಿ. ಅದೇ RBI ಡಾಟಾ ಪ್ರಕಾರ 500 ನೋಟ್ಸು ಅಕೌಂಟು 85.5% ಟೋಟಲ್ ಕರೆನ್ಸಿ ವ್ಯಾಲ್ಯೂ ಇದೆ ನಮ್ಮ ಇಂಡಿಯಾದಲ್ಲಿ. ಅದೇ ಇಂಡಿಯಾದಲ್ಲಿ 700 crores ಹೆಚ್ಚು 500 ನೋಟ್ಸ್ನೇ ಇದೆ ಸರ್ಕ್ಯುಲೇಷನ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಸೊ ಕೋಟ ನೋಟುಗಳು ಮತ್ತು ಸೇರಿಸ್ಕೊಂಡು ಇನ್ನೂ ಜಾಸ್ತಿ ಆಗುತ್ತೆ ಆ ವ್ಯಾಲ್ಯೂ. 700 to 800 ಆಗ್ಬೋದು, 900 ಆಗ್ಬೋದು, ಅಷ್ಟು ಫೇಕ್ ಕೋಟ ನೋಟುಗಳು ಇದ್ದಾವೆ ಅವತ್ತು. ಸೊ ಫೇಕ್ ನೋಟ್ನ ಮಾರ್ಕೆಟ್ಗೆ ಅಂದರೆ 500 ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು ಅನ್ನೋದು, ಬೇಗ ಮಾರ್ಕೆಟ್ ಒಳಗೆ ಬರ್ಬೋದು. ಅದಕ್ಕೆ ಅವರು 500 ನೋಟ್ಸ್ನ ಟಾರ್ಗೆಟ್ ಮಾಡಿಕೊಂಡು ಕೋಟ ನೋಟುಗಳು ತಯಾರು ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ 2000 ನೋಟ್ಸ್ ಏನಾಯಿತು ಅಂತ ನಿಮಗೆ ಗೊತ್ತಿರ್ಬೋದು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ, ಫೇಕ್ 2000 ನೋಟ್ಸ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಇದಾಗಿದೆ. RBI ಡಿಕ್ಲೇರ್ ಮಾಡ್ತಾರೆ, ಅಂದರೆ ಯೂಸ್ ಮಾಡೋದಿಲ್ಲ ಇದು ಅಂತೇಳಿ. ಸೊ ಡಿಟೆಕ್ಷನ್ ನಿಯರ್ಲಿ 76% ಡಿಕ್ರೀಸ್ ಆಗಿದೆ ಯಾವುದು ಫೇಕ್ 2000 ನೋಟ್ಸು. ಸೊ ರೀಸನ್ ಏನಂತಂದರೆ, ಬಿಕಾಸ್ ಆಫ್ RBI 2000 ನೋಟ್ಸು ವಿತ್ಡ್ರಾ ಪ್ರೊಸೆಸ್ ಸ್ಟಾರ್ಟ್ ಮಾಡಿತ್ತು. ಅಂತಂದರೆ 2000 ನೋಟ್ಸ್ ಎಲ್ಲ ಅಂದರೆ ವಿತ್ಡ್ರಾ ಮಾಡ್ಕೊಂಡ್ರು. ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಷನ್ ಆಗಿದೆ ಮತ್ತು 2000 ನೋಟ್ಸು. ಸೊ ಫೇಕ್ ನೋಟುಗಳಿಗೆ ಮತ್ತು ಕೋಟ ನೋಟುಗಳಿಗೆ ಮಾಡೋರಿಗೆ ಪ್ರಾಫಿಟ್ ಕಮ್ಮಿ ಆಯಿತು. ಸೊ ಅವರು ಈಗ ಏನು ಮಾಡಿದ್ದಾರೆ, 2000ಇಂದ 500ಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ 500 ಕೋಟ ನೋಟನ್ನ ನಾವು ಇದು ಮಾಡೋಣ ಅಂತ ಕೋಟ ನೋಟುಗಳು ತಯಾರು ಮಾಡಿ ಅಂದರೆ ಇಂಡಿಯಾ ಮಾರ್ಕೆಟ್ ಒಳಗೆ ಸರ್ಕ್ಯುಲೇಷನ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೆ RBIಗೆ ಇದೊಂದು ಮತ್ತೊಂದು ದೊಡ್ಡ ಕನ್ಸರ್ನ್ ಆಗ್ಬಿಟ್ಟಿದೆ. ಬಟ್ ಇಲ್ಲೊಂದು ಒಂದು ಗುಡ್ ನ್ಯೂಸ್ ಅಂತ ಇದೆ, ಗುಡ್ ನ್ಯೂಸ್ ಇದೆ ಇಲ್ಲಿ ಒಂದು. ಸೊ ಈಗ ಒಂದು ಪಾಸಿಟಿವ್ ನ್ಯೂಸ್ ಏನಂತಂದರೆ, ಕಮರ್ಷಿಯಲ್ ಬ್ಯಾಂಕ್ ಫೇಕ್ ನೋಟ್ಸ್ನ ಅವರು ಈ ಬ್ಯಾಂಕ್ ಈಸಿಯಾಗಿ ಡಿಟೆಕ್ಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಈಗ ನಮ್ಮ ಹತ್ರ ಭಾಳ ಇಂಪ್ರೂವ್ ಆಗಿದೆ. ಅಂತಂದರೆ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ, ಯಾವುದು ಫೇಕ್ ನೋಟ್ಸ್ ಮತ್ತು ಯಾವುದು ಒರಿಜಿನಲ್ ನೋಟ್ಸ್ ಅಂತ. ಸೊ ಅವಾಗ ಏನು ಮಾಡ್ತಿದ್ರು, ಫಸ್ಟು RBIನೇ ಡಿಸೈಡ್ ಮಾಡಿದ್ರು ಈ ಫೇಕ್ ನೋಟ್ಸಾ ಮತ್ತು ಒರಿಜಿನಲ್ ನೋಟ್ಸ್ ಅಂತೇಳಿ. ಬಟ್ ಇವಾಗ ಎಲ್ಲ ಟೆಕ್ನಾಲಜಿ ಮುಂದೋಗಿದೆ. ಸೊ ಬೆಟರ್ ನೋಟು ಬ್ಯಾಂಕಲ್ಲಿ ಎಲ್ಲ ಬೆಟರ್ ನೋಟ್ ಮಷಿನರಿ ಇರೋದೆ, ಬೆಟರ್ ನೋಟ್ ಚೆಕ್ ಮಾಡೋದು, ಮತ್ತು ಎಲ್ಲ ಇಂಪ್ರೂವ್ ಟ್ರೈನಿಂಗ್ ಆಗಲಿ, ಸೆಕ್ಯೂರಿಟಿ ಸಿಸ್ಟಮ್ ಆಗಲಿ. ಸೊ ಬ್ಯಾಂಕ್ನಲ್ಲಿ ಎಲ್ಲರಿಗೆ ಯಾವುದು ನೋಟು ಯಾವುದಿಲ್ಲ ಅಂತೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಇದೊಂದು ಪಬ್ಲಿಕ್ಕಿಗೆ ಒಳ್ಳೆಯ ಪಾಯಿಂಟ್ ಅನ್ಬೋದು. ಬಿಕಾಸ್ ಆಫ್ ಫೇಕ್ ನೋಟ್ಸ್ ಸರ್ಕ್ಯುಲೇಷನ್ ಅಷ್ಟು ಬೇಗ ರೆಡ್ಯೂಸ್ ಆಗಲ್ಲ ಅಂತ, ಓನ್ಲಿ ಬ್ಯಾಂಕ್ ಅವ್ರಿಂದನೇ ಅಲ್ಲಿಂದನೇ ರೆಡ್ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಏನು ಗೊತ್ತಾ, ಮತ್ತು ಫೇಕ್ ನೋಟ್ ಒರಿಜಿನಲ್ ನೋಟ್ ಅಂತ ಹೇಗೆ ನಾವು ಕಂಡುಹಿಡಿಬೋದು ಅಂತಂದರೆ,
ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನಿಮ್ಮ ಹತ್ರ ಒಂದು 500 ನೋಟ್ ಇದೆ ಅಂತ ಅನ್ಕೊಂಡ್ರೆ ಅದು ಫೇಕ್ ಅಥವಾ ಒರಿಜಿನಲ್ ಹೇಗಂತ ಗೊತ್ತಾಗುತ್ತದೆ ಅಂದರೆ, ಫಸ್ಟು ಮಹಾತ್ಮ ಗಾಂಧಿ ಪೋರ್ಟ್ರೇಟ್ ಕ್ಲಿಯರ್ ಒಂದು ಇರಬೇಕು ಅದರಲ್ಲಿ, ಮತ್ತು ಬ್ಲೂ ಇಮೇಜ್ ಅನ್ನೋ ಒಂದು ಇದ್ದರೆ ಬ್ಲೂ ಇಮೇಜ್ ಒಂದು ಇರುತ್ತೆ. ಮತ್ತು ಆಮೇಲೆ ಸೆಕ್ಯೂರಿಟಿ ಥ್ರೆಡ್ ಚೆಕ್ ಇರುತ್ತೆ. ಮತ್ತು ಆಮೇಲೆ ಲೈಟಿಗೆ ಹೋಲ್ಡ್ ಮಾಡಿದಾಗ ಥ್ರೆಡ್ ವಿಸಿಬಲ್ ಆಗುತ್ತೆ. ಸೊ ಮತ್ತು ವಾಟರ್ ಮಾರ್ಕ್ ಚೆಕ್ ಮಾಡ್ಬೋದು ಅವಾಗ. ಮತ್ತು ಗಾಂಧಿ ಇಮೇಜ್ ಮತ್ತೆ 500 ವಾಟರ್ ಮಾರ್ಕ್ ಅದ್ರ ಮೇಲೆ ಇರುತ್ತೆ. ಸೊ ಕಲರ್ ಚೇಂಜಿಂಗ್ ಡಿಫೆಕ್ಟ್ ಆಗುತ್ತೆ. ಸೊ ಮತ್ತೆ ನೋಟ್ ಟಿಲ್ಟ್ ಮಾಡಿದಾಗ ಮತ್ತೆ ಕಲರ್ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಮತ್ತು ರೈಜ್ಡ್ ಪ್ರಿಂಟಿಂಗ್ ಇದು ಒರಿಜಿನಲ್ ನೋಟು ಟಚ್ ಮಾಡಿದಾಗ ಒಂಥರ ಫೀಲ್ ಆಗುತ್ತೆ. ಅದೇ ಮಾಮೂಲಿ ನೀನು ಫೇಕ್ ಫೋಟೋ ನೋಟ್ ನೋಡಿದಾಗ ಒಂಥರ ಅವಾಗ ವಿಜುವಲ್ ಆಗಲಿ ಸ್ವಲ್ಪ ಪರ್ಸನ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಆಮೇಲೆ ಮೈಕ್ರೋ ಲೆಟ್ರಿಂಗ್ ಆಗಲಿ ಮತ್ತು ಮೀನಿಂಗ್ ಗ್ಲಾಸ್ ಯೂಸ್ ಮಾಡ್ಬೋದು. RBIದು ಲೆಟ್ರ್ ಪಾಸಿಬಲ್ ಆಗುತ್ತೆ. ಸೊ ಇದೆಲ್ಲ ನಾವು ಒಂದು ಫೇಕನ್ನ ಮತ್ತು ಫೋಟೋ ನೋಟನ್ನು ಒರಿಜಿನಲ್ ನೋಟನ್ನು ನಾವು ಕಂಡುಹಿಡಿಬೋದಲ್ವ. ಸಪೋಸ್ ನಿಮಗೆ ಒಂದು ಫೇಕ್ ನೋಟ್ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂತಂದ್ರೆ, ಫಸ್ಟು ಎಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸೀದಾ ಅದು ಮತ್ತೆ ನೀವು ಬೇರೆಯವ್ರಿಗೆ ಕೊಟ್ಟರೆ ಅದು ಮತ್ತೊಬ್ಬರಿಂದ ಮತ್ತೊಬ್ಬರು ಬರ್ಬೋದು. ಅದಕ್ಕೆ ಏನು ಮಾಡಿರಿ, ಯಾವುದಾದ್ರು ಫೇಕ್ ನೋಟ್ ಸಿಕ್ತಪ್ಪ ಅಂದರೆ ಸೀದಾ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿ, ಅಲ್ಲಿ ವೆರಿಫಿಕೇಷನ್ ರಿಕ್ವೆಸ್ಟ್ ಮಾಡಿ, ಆಮೇಲೆ ಅಲ್ಲಿ ಒಂದು ರಿಸಿಪ್ಟ್ ಕೊಡ್ತಾರೆ. ಆಮೇಲೆ ಅಥವಾ ಆ ಬ್ಯಾಂಕ್ಗೆ ಇದು ಮಾಡಿ, ಈ ಥರ ಫೋಟೋ ನೋಟುಗಳು ಬರ್ತಾ ಇದೆ ಅಂತ ಹೇಳಿ. ಸೊ ಅದು ಒಂಥರ ನಮ್ಗೆ ಒಂಥರ ರೆಸ್ಪಾನ್ಸಿಬಲ್ ಸಿಟಿಜನ್ ಬಿಹೇವ್ ಮಾಡೋ ಒಂದು ಲಕ್ಷಣ ಅದು. ಸೊ ಸೀದಾ ಹೋಗಿ ಬ್ಯಾಂಕಲ್ಲಿ ಫೇಕ್ ನೋಟುಗಳನ್ನು ಈ ಥರ ಆಗ್ತಾ ಇದೆ ಅಂತ ಸಬ್ಮಿಟ್ ಮಾಡಿದರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ನೀವು ಬೇರೆಯವ್ರಿಗೆ ಕೊಟ್ಟರೆ ಅದು ಮತ್ತೆ ಇನ್ನೂ ಜಾಸ್ತಿ ಸರ್ಕ್ಯುಲೇಷನ್ ಆಗ್ತದೆ ಒಬ್ಬರಿಂದ. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಹೇಳ್ಬೇಕಂತಂದರೆ ಏನಂತಂದರೆ, ಫೇಕ್ 500 ನೋಟ್ಸು ಇನ್ಕ್ರೀಸ್ ಆಗಿದೆ. ಸೊ ಫೋಟೋ ನೋಟುಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಬಟ್ ಸೇಮ್ ಟೈಮ್ ಬ್ಯಾಂಕ್ ಮತ್ತು RBI ಸೆಕ್ಯೂರಿಟಿ ಸಿಸ್ಟಮ್ನು ಇಂಪ್ರೂವ್ ಆಗಿದೆ. ಸೊ ಸಿಟಿಜನ್ ನಾವೇನು ಮಾಡಬೇಕಂತಂದ್ರೆ ಸ್ವಲ್ಪ ಅಲರ್ಟ್ ಆಗಿ ಇರಬೇಕು. ಸೊ ಕ್ಯಾಶ್ ರಿಸೀವ್ ಮಾಡಿದಾಗ ನೋಟ್ ಬೇಸಿಕಲಿ ಸೆಕ್ಯೂರಿಟಿ ಎಲ್ಲ ನಾವು ಚೆಕ್ ಮಾಡಬೇಕು, ಏನೇನು ಇರುತ್ತೆ ಒರಿಜಿನಲ್ಗೆ ಮತ್ತು ನಾರ್ಮಲ್ ನೋಟಿಗೆ, ಫೋಟೋ ನೋಟುಗಳಿಗೆ ಡಿಫ್ರೆನ್ಸ್ ಹೇಳ್ಕೊಂಡು ನಾವು ನೋಡಬೇಕು. ಮತ್ತು ಆಮೇಲೆ ಅವೇರ್ನೆಸ್ ಇದ್ದರೆ ಫೇಕ್ ಕರೆನ್ಸಿಯಿಂದ ಪ್ರೊಟೆಕ್ಟ್ ಆಗ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.